ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ರವಾ ಮಸಾಲೆ ದೋಸೆ ಮಾಡಿದ್ದೇನೆ. ಅದ್ರ ಜೊತೆಗೆ ಚಟ್ನಿ ಕೂಡ ಮಾಡಿದ್ದೇನೆ. ರವೆ ದೋಸೆ ಕ್ರಿಸ್ಪಾಗಿಯೇ ಬರ್ತದೆ. ಅದಕ್ಕೆ ಬಟಾಟೆ ಪಲ್ಯ ಮಾಡಿ ಹಾಕಿ ಮಾಡಿದ್ದಿದ್ದು ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ಇದು ನೀವು ಒಮ್ಮೆ ಟ್ರೈ ಮಾಡಿ. ಹಾಗಾದರೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಎಂದು ನೋಡುವ. ನೋಡಿ, ಈಗ ಒಂದು ಪಾತ್ರೆಯಲ್ಲಿ ನಾನು ಒಂದು ಬೌಲ್ ತಗೊಂಡಿದ್ದೇನೆ. ಅದರಲ್ಲಿ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟು, ಎಲ್ಲ ಅಳತೆಗೂ ಇದೇ ಬೌಲನ್ನು ತಗೊಂಡಿದ್ದೇನೆ ನಾನು. ನೋಡಿ, ಅದೇ ಬೌಲ್ನಲ್ಲಿ ಒಂದು ಕಪ್ಪಿನಷ್ಟು ಮೈದಾ, ಅದೇ ಬೌಲ್ನಲ್ಲಿ ಅರ್ಧ ಕಪ್ಪಿನಷ್ಟು ಬೊಂಬಾಯಿ ರವೆ, ಮೈದಾದ ಬದಲಾಗಿ ಗೋಧಿ ಹಿಟ್ಟು ಸಹ ತಗೊಳ್ಬೋದು. ನೋಡಿ, ಈಗ ನಾನು ಮೊದಲಿಗೆ 2 ಕಪ್ಪಿನಷ್ಟು ಅದೇ ಬೌಲ್, ಅದರಲ್ಲೇ 2 ಬೌಲ್ನಷ್ಟು ನಾನು ನೀರು ಹಾಕಿದ್ದೇನೆ. ತುಂಬ ನೀರು ಹಾಕಿದರೆ ಮಿಕ್ಸ್ ಮಾಡಲಿಕ್ಕೆ ಮೊದಲಿಗೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಮೊದಲಿಗೆ ಸ್ವಲ್ಪ ನೀರು ಹಾಕಿ ಈಗ ಮಿಕ್ಸ್ ಮಾಡುವ. ನಾವು ಗಂಟುಗಳಿಲ್ಲದಂತೆ ಕಲಸುವ, ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಈಗ ಅದೇ ಬೌಲ್ನಲ್ಲಿ ಇನ್ನೆರಡು ಬೌಲ್ ನೀರು ಹಾಕುವ. ನೋಡಿ, ಒಂದು ಬೌಲ್ ಹಾಕಿದೆ, ಇನ್ನೊಂದು ಬೌಲ್ ಹಾಕುವ. ಈಗ ಇದು ತೆಳುವಾಗಿ ಬರ್ತದೆ ನಮಗೆ. ಒಟ್ಟು ನಾನು ನಾಲ್ಕೂವರೆ ಬೌಲಿನಷ್ಟು ನೀರು ಹಾಕಿದ್ದೇನೆ ಇದಕ್ಕೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಈಗ ನೋಡಿ, ಒಂದು 10 ನಿಮಿಷ ಹಾಗೆ ಬಿಟ್ಟು ಬಿಡುವ. ಉಪ್ಪು ಬೇಕಿದ್ದರೆ ಹಾಕುವ, ರುಚಿ ನೋಡಿ. ನೋಡಿ, ಹೀಗೆ ನೀರಾಗಿ ಇರಬೇಕಿದು ದೋಸೆ ಹಿಟ್ಟು. ಈಗ ಒಂದು ಪಾತ್ರೆಗೆ ಪಲ್ಯ ಮಾಡಲಿಕ್ಕೆ 1-2 ಚಮಚದಷ್ಟು ದೊಡ್ಡ ಚಮಚ ಎಣ್ಣೆ, ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ. ನೋಡಿ, ಈಗ ಇದು ಚಟಪಟ ಅಂದಾಗ 1 ಚಮಚದಷ್ಟು ಜೀರಿಗೆ ಹಾಕಿದ್ದೇನೆ ನಾನು. ಒಂದಲ್ಲ, ಒಂದು ಅರ್ಧ ಚಮಚ ಸಾಕು. 2 ಚಮಚದಷ್ಟು ಶುಂಠಿ ಬೇಕು, ಸಣ್ಣಗೆ ಕಟ್ ಮಾಡಿದ್ದೇನೆ ನಾನು. ತುಂಬ ಸಣ್ಣಗೆ ಕಟ್ ಮಾಡಿದ್ದೇನೆ ಇದನ್ನು. ಒಂದು 1 ನಿಮಿಷ ಹುರಿದ್ರೆ ಸಾಕು. ಈಗ 2 ದೊಡ್ಡ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ, ಇದು ಸ್ವಲ್ಪ ಬಾಡುವವರೆಗೆ ನಾವು ಲೋ ಫ್ಲೇಮಲ್ಲಿಟ್ಟು ಹುರಿಯುವ ಇದನ್ನು. ನೋಡಿ, ಸ್ವಲ್ಪ ಕರಿಬೇವು ತುಂಡು ಸಣ್ಣಗೆ ಕಟ್ ಮಾಡಿದ್ದೇನೆ, ಅದನ್ನು ಸಹ ಕೈಯಲ್ಲಿ ತುಂಡು ಮಾಡಿ ಹಾಕಿದ್ದೇನೆ. ಸ್ವಲ್ಪ ಮೆತ್ತಗಾದರೆ ಸಾಕು ಈರುಳ್ಳಿ. ಚೂರು ಅರಸಿನ ಹುಡಿ, ಮತ್ತು ಖಾರಕ್ಕೆ ಬೇಕಾದಷ್ಟು, ಅಂದರೆ ಜಾಸ್ತಿ ಖಾರ ತಿನ್ನುವವರಾದರೆ ಖಾರ ಜಾಸ್ತಿ ಹಾಕ್ಬೋದು. ನಾನೊಂದು ಅರ್ಧ ಚಮಚದಷ್ಟು ಕೆಂಪು ಮೆಣಸಿನ ಹುಡಿ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ನೋಡಿ, ಸ್ವಲ್ಪ ಉಪ್ಪು ಹಾಕ್ತೇನೆ. ಬಟಾಟೆಯನ್ನು ನಾನೊಂದು 5 ಬಟಾಟೆ ದೊಡ್ಡದು ಬೇಯಿಸಿ ಇಟ್ಟಿದ್ದೇನೆ ನಾನು ಅದನ್ನು. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ತುಂಬ ಹಾಕಬೇಕು, ಒಳ್ಳೆಯದಾಗ್ತದೆ ಇದಕ್ಕೆ. ನೋಡಿ, ಇದು ಬೇಯಿಸಿ ಅದನ್ನು ಮ್ಯಾಶ್ ಮಾಡಿ ಇಟ್ಟ ಬಟಾಟೆ. 5 ಬಟಾಟೆಯನ್ನು ಬೇಯಿಸಿದ್ದೇನೆ ನಾನು ಇದಕ್ಕೆ, ದೊಡ್ಡದು. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಾವು ಬೇಯಿಸುವಾಗಲೇ ಬಟಾಟೆಗೆ ನಾನು ಉಪ್ಪು ಹಾಕಿದ್ದೇನೆ, ಹಾಗಾಗಿ ಇನ್ನು ಹಾಕುವ ಅಗತ್ಯ ಇಲ್ಲ. ನೋಡಿ, ಈಗ ಚಟ್ನಿ ಮಾಡುವ. ತೆಂಗಿನ ತುರಿ 1 ಕಪ್, ಹಸಿರು ಮೆಣಸು 3, ಬೆಳ್ಳುಳ್ಳಿ, ಕರಿಬೇವು ಸ್ವಲ್ಪ ಹುಳಿ ಮತ್ತು ಉಪ್ಪು ರುಚಿಗೆ. ನೀರು ಹಾಕಿ ಇದನ್ನು ಚಟ್ನಿ ಮಾಡುವ. ನೋಡಿ, ಚಟ್ನಿ ರೆಡಿ ಆಯಿತು. ಈಗ ಕಾವಲಿಗೆ ಸ್ವಲ್ಪ ನಾನು ಎಣ್ಣೆ ಹಾಕಿದ್ದೇನೆ. ನೋಡಿ, ರವೆ ದೋಸೆ ನಾವು ಹೇಗೆ ಹಾಕ್ತೇವೆ ನೋಡಿ, ಹಾಗೆಯೇ ಹಾಕಿದರೆ ಆಯಿತು ರವೆ ದೋಸೆ. ರವೆ ದೋಸೆ ಸಾಧಾರಣ ನೀರು ದೋಸೆ ಹಾಕುವ ಹಾಗೆಯೇ ಆಗ್ತದೆ. ಕಾವಲಿಯ ಬದಿಗೆ ಸ್ವಲ್ಪ ಎಣ್ಣೆ ಹಾಕುವ ಮತ್ತು ಬಾಯಿ ಮುಚ್ಚಿ ಬೇಯಿಸುವ ಇದನ್ನು. ಸ್ವಲ್ಪ ಬೆಂದಾಗ ತೆಗೆದು ಇದಕ್ಕೆ ಲೋ ಟು ಮೀಡಿಯಮ್ ಹೀಟಲ್ಲೇ ಇರಬೇಕು, ಯಾಕಂದರೆ ಅದು ಕ್ರಿಸ್ಪ್ ಆಗಬೇಕು. ನೋಡಿ, ಸ್ವಲ್ಪ ಎಣ್ಣೆ ಹಾಕಬೇಕಾಗ್ತದೆ ಕ್ರಿಸ್ಪ್ ಆಗಲಿಕ್ಕೆ. ನೋಡಿ, ಈಗ ಇದು ಒಳ್ಳೆ ಕ್ರಿಸ್ಪ್ ಆಗಿದೆ. ಈಗ ನಾನೀಗ ಮಾಡಿಟ್ಟ ಬಟಾಟೆ ಪಲ್ಯನ ಹಾಕ್ತಾ ಇದ್ದೇನೆ. ನಾನು 2 ಫೋಲ್ಡ್ ಮಾಡೋದು, ಹಾಗಾಗಿ ಅರ್ಧ ಭಾಗ ದೋಸೆಗೆ ನಾನು ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಇದನ್ನು.
ನಾನು ತೆಳುವಾಗಿ ಹಚ್ತಾ ಇದ್ದೇನೆ, ದಪ್ಪ ಹಾಕ್ಬೋದು. ಖಾಲಿ ರವಾ ದೋಸೆ ನಾವು ಹೇಗೂ ಮಾಡ್ತೇವೆ, ಅದಕ್ಕೆ ಸ್ವಲ್ಪ ಈ ರೀತಿ ಬಟಾಟೆ ಪಲ್ಯ ಹಾಕಿ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ರುಚಿ ಆಗ್ತದೆ ನೋಡಿ ನೀವೇ ತಿಂದು ನೋಡಿ. ಹೀಗೆ ಫೋಲ್ಡ್ ಮಾಡಿದೆ ನಾನು, 2 ಫೋಲ್ಡ್ ಇದರಲ್ಲಿ ನೋಡಿ. ಕ್ರಿಸ್ಪಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನೊಂದು ದೋಸೆ ಹಾಕ್ತಾ ಇದ್ದೇನೆ ನೋಡಿ. ಮೊದಲ ಬಾರಿಗೆ ನನ್ನ ಈ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೋಡಿ. ಈಗ ಎಣ್ಣೆ ಅಥವಾ ತುಪ್ಪ ಹಾಕುವ, ನಾನು ಎಣ್ಣೆ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿದರೆ ಇನ್ನೂ ಸಹ ಒಳ್ಳೆಯದಾಗ್ತದೆ. ನೋಡಿ ಒಳ್ಳೆ ಕ್ರಿಸ್ಪಾಗಿ ಒಳ್ಳೆ ಬಣ್ಣ ಬಂದಿದೆ ಇದಕ್ಕೆ. ನಾನು ನಡುವೆ ಮಾತ್ರ ಹಾಕಿದೆ ಈಗ ಪಲ್ಯ ನೋಡಿ ಉದ್ದಕ್ಕೆ. ಇದನ್ನು 2 ಫೋಲ್ಡ್ ಮಾಡ್ತಾ ಇದ್ದೆ ನೋಡಿ, ಆ ಕಡೆ ಒಂದು ಈ ಕಡೆ ಒಂದು. ನೋಡಿ ಎಷ್ಟು ಕ್ರಿಸ್ಪಾಗಿದೆ ನೋಡಿ ದೋಸೆ, ತುಂಬ ರುಚಿ ಆಗ್ತದೆ ಇದು ತಿನ್ನಲಿಕ್ಕೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಾಳೆ ಮತ್ತೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ ಫ್ರೆಂಡ್ಸ್.